ಅವ್ವ ಎಲ್ಲಿಗೆ ಹೋಗಿದೆ? ಹುಡ್ಕಿ ಹುಡ್ಕಿ ಸಾಕಾಯ್ತಲ್ಲ. ಈಗ ನೋಡಿದ್ರೆ ಈಗ ಇನ್ನೊಂದು ಗಳಗ್ ಮಾಯ, ಈಗ ನೋಡಿದ್ರೆ ಇನ್ನೊಂದು ಗಳಗ್ ಮಾಯ. ಎಲ್ಲಿಗೆ ಹೋಗಿದೆ ಹಂಗೆ ನೀನು? ನಾನು ಎಲ್ಲಿಗೆ ಹೋಗಿದ್ದೆ? ರೂಮಲ್ಲಿ ಮನ್ಗಿತಿಲ್ವಾ? ರೂಮಲ್ಲಿ ಬಂದು ನೋಡ್ನಿಲ್ವ ನಾನು? ಎಲ್ಲಿದೆ ನೀನು? ಎಷ್ಟೊತ್ತ ಮನ್ಗಿದೆ ಹೇಳು? ಈ ನನ್ನ ಹಾಟ್ ಕಣಂಗೆ ನನ್ನ ಮೇಲೆ ನಡುವೆ ಹಂಗಿನ ಮರ ಬತ್ತು ಹಿಂಗೆ. ಅದಕ್ಕೆ ಹೋಗತ್ತವಕ್ಕೆಲ್ಲ ಬತ್ತನಲ್ಲ ಅವ್ವ ಅನ್ಕೊಂಡು ಏನಾಗಿರ್ತದೆ ಇವನಿಗೆ? ನಿನ್ ತಲೆಗಿಲ್ಲ ಕೆಟ್ಟೋಗಿದ್ದದೆ ಅಲ್ಲ ಏನು ಏನ್ ಅನ್ಕೊಂಡಿದ್ದೆ? ನಾನು ಬದುಕೊಳ್ಳೆ ಅನ್ಕೊಬಿಟ್ಟಿದ್ದಾನ ಹೆಂಗೆ? ಸರಿ ಕತೆ ಯಾಕೆ ಹುಡುಕ್ತಿದ್ದೆ? ಏನ್ ಬೇಕಾಯ್ತಾ? ಏನ್ ಕಣ್ಣು ನೆಟ್ಟು ಬಿಟ್ರೆ ತಾನೆ ನೀನು? ಏನ್ ಬೇಕಾಯ್ತು? ಅದೇ ಯಾಕನವ ಏನೇನೋ ಆಗೋಯ್ತಲ್ಲ ಸುಮ್ಮನೆ ಬದುಕಿರ್ವಾಗ್ಲೇ ಏನೇನೋ ಹಾಳು ಮುಳು ಕಾರ್ಯ ಗಿರಿ ಎಲ್ಲ ಮಾಡ್ಬಿಟ್ವಲ್ಲ. ಅದಕ್ಕೆ ಯಾಕೋ ಸರಿ ಇಲ್ವೇನೋ ಏನೋ ಮನೆ ಮೇಲೆ ಯಾರ್ದು ದೃಷ್ಟಿ ಬಿದ್ದಂಗೆ ಆಗ್ಬಿಟ್ಟಿರೋದೇನೋ. ನಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಡಿ ಒಡ್ಸ್ಕೊಂಡು ಏನಾದ್ರು ಇಡಿ ಹೊಡ್ಸೋಕಾಯ್ತದೆ, ಆಮೇಲೆ ಇಡಿ ತಗ್ಸೋಕಾಯ್ತದೆ. ನಡಿ. ಇವನೇನು ದೇವಸ್ಥಾನಕ್ಕೆ ಕರೀತಾ ಕೂತಾನೆ? ಓ ಈಗ ನಾನು ಹೊಂಟೋಗ್ಬಿಟ್ಟು ಅದೇ ಕತೆ ಮುಗೀತು ನನ್ನ ಕತೆ ಅಲ್ಲಿಗೆ. ಅಲ್ಲ ಏನು ಮಾಡನೆ ಇವನ ಜೊತೆ ದೇವಸ್ಥಾನಕ್ಕೆ ಬೇರೆ ಹೋಯ್ತಾರೆ. ಯಾಕವ ಯಾಕೆ ಸುಮ್ಮನೆ ಕೂತಿದ್ದಿ? ಯಾವತ್ತು ಹೋಗೋದು? ಸಂಜೆಗೆ ಹೋಗೋದ ಇಲ್ಲ ನಾಳೆಗೆ ಹೋಗೋದು? ಲೇ ಬಿಡು, ಇನ್ನೊಂದು ದಿವಸಕ್ಕೆ ಹೋಗಕ್ಕಾಯ್ತದೆ. ಈಗೇನು ಅರ್ಜೆಂಟಾ? ಏನಂದ 15-20 ದಿವಸ ಆದ್ಮೇಲೆ ಹೋಗಕ್ಕಾಯ್ತದೆ. ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಸುಮ್ಮನೆ ನನ್ನ ಪಾಡ ಮೇಲೆ ಬಿಟ್ಬಿಡು. ಅದಕ್ಕೆ ಕಣವ ನೀನು ಸಪ್ಸಪ್ಗೆ ಎತ್ತಿದ್ಯಲ್ಲ, ಅದಕ್ಕೆ ಅದಕ್ಕೆ ಯಾಕತ್ತೆ ನಿನಗೂ ಸಮಾಧಾನ ಆದಂಗೆ ಆಯ್ತದೆ. ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಬಂದ್ಬಿಟ್ರೆ ಸಾಕು, ನಿನಗೂ ಸಮಾಧಾನ ಆದಂಗೆ ಆಯ್ತದೆ. ಆಮೇಲೆ ಇಳಿಗಳಿ ಒಡ್ಸೋದ, ಆಮೇಲೆ ಇಳಿಗೈನೆಲ್ಲ ಒಡ್ಸ್ಬಿಟ್ಟು ಏನೋ ಪೂಜೆ ಗೀಜೆ ಮಾಡಿಸ್ಬಿಟ್ಟು ಬರೋದ. ಆಮೇಲೆ ನಿಮ್ಮ ಸಾಸ್ಕಿಸ್ರು ಕೇಳ್ಕೊ ಬರೋದ ಏನೋ ಇಷ್ಟು ಕಡಿಮೆ ಅಂತ. ರಾಸ್ಕಿಸಿ ಬಲಕ್ಕೆ ಇತ್ತೀಚೆಗೆ ಯಾಕಂದ್ರೆ ನೀನು ಮೊದ್ಲಂಗಿಲ್ಲ ಕಣವ, ಏನೋ ಒಂಥರ ಏನೋ ಬೇರೆ ಥರ ಕಣವ. ಏನ್ ಮಾತಾಡ್ತಿದ್ದಿ ನೀನು? ಬೇರೆ ತರ ಅಂದ್ರೆ ಏನ್ ಅರ್ಥ? ನೀನು ನಾನೇನೋ ಕಲ್ತ್ಕೊಂಡೇನಿ ಮಟ್ಟಿನಿ ಅಂತವಾ? ಹಂಗಲ್ಲ ಕಣವ, ನೀನು ಇದು ವಾತಾವರಣಕ್ಕೂ ಮೊದ್ಲಿದ್ದಕ್ಕೂ ಈಗಿದ್ದಕ್ಕೂ ಭಾರಿ ವ್ಯತ್ಯಾಸ ಅದ ಕಣವ. ಅದಕ್ಕೆ ನೀನು ಏನಾರು ಒಂದು ರೆಡಿ ಆಗು ದೇವಸ್ಥಾನಕ್ಕೆ ಹೋಗಿದ್ದು ಬರೋದ. ಆಮೇಲೆ ಬರೋಕ್ಕಿಲ್ಲ ಮಾಡೋಕ್ಕಿಲ್ಲ ಅಂದರೆ ಆಮೇಲೆ ನಾ ಸುಮ್ಮನೆ ಹಾಕಿಲ್ಲ ಅಚ್ಚುಕಟ್ಟಾಗಿ ರೆಡಿ ಆಗ್ಬಿಟ್ಟ. ಮನೆಗಿರನ್ನೆಲ್ಲ ಅಚ್ಚುಕಟ್ಟಾಗಿ ಗುಡಿಸಿ ಎಲ್ಲನೂ ಮಾಡು. ಎಲ್ಲನೂ ಮಾಡಿಬಿಟ್ಟು ಕ್ಲೀನಾಗಿ ಹೋಗೋದ ಬಾ. ಸುಮ್ಮನೆ ಏನೇನೋ ಕತೆ ಆಗೋಯ್ತು. ಮನೆಗೂ ಒಂದು ಪೂಜೆ ಮಾಡ್ಸೋಕಾಯ್ತದೆ. ಮನೆಯನ್ನೆಲ್ಲ ಅಚ್ಚುಕಟ್ಟು ಮಾಡಿಬಿಟ್ಟು ಪಾರ್ವತಿಯವ್ರ ಅಮ್ಮನೂ ಹಂಗೆ ಅಂತಿದ್ರು, ಹೋಗಿ ಸಾಸ್ಕಿಸ್ತ್ರ ಕೇಳ್ಕೊಬನ್ನಿ ನಿಮ್ಮ ಓನ್ ಹೆಸ್ರು ಬದಲಿ ಯಾಕೆ ಏನೋ ಹಿಂಗಾಯ್ತದದು ಅಂತ ಅಂತ ಅಂತಿದ್ರು. ಅದಕ್ಕೆ ನೀನು ಬಂದರೆ ಸರಿ ಆಯ್ತದೆ. ಬಾ ಹೋಗಿದ್ದು ಏನಾದ್ರು ಸಾಸ್ಕಿಸ್ತ್ರ ಕೇಳ್ಕೊಂಡು ಬಂದ್ಬಿಡಾಕೈತದೆ. ಏನು ಜಾಸ್ತಿ ಏನು ಹೊತ್ತು ಮಾಡೋಕ್ಕಿಲ್ಲ. ಇಲ್ಲ ಇಲ್ಲ, ನಾನು ಎಲ್ಲಿಗೂ ಬರಕಿಲ್ಲ. ನನಗೆ ಶಾಸ್ತ್ರನೂ ಬೇಡ ಏನು ಬೇಡ. ನನಗೆ ಈಗಲೇ ಹಿಂಗೆ ಹಾಕುತ್ತದೆ. ಇನ್ನು ನನ್ನ ಹೊಟ್ಟೆ ಉರಿಸ್ಬೇಡಿ. ನಿಮ್ಮ ದಮ್ಮಯ್ಯ ಕರಪ್ಪ ಹೊಟ್ಟೆ ಉರ್ಸಕ್ಕೆ ಹೋಗ್ಬೇಡಿ. ನಮ್ಮ ಪಾಡಿಗೆ ನಾವು ಬಿಟ್ಬಿಡಿ. ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ. ಅದು ದೇವಸ್ಥಾನನೂ ಬೇಡ, ಏನು ಬೇಡ, ಶಾಸ್ತ್ರನೂ ಬೇಡ, ಸಂಬಂಧನೂ ಬೇಡ, ಏನೋ ಬೇಡಕತ್ತೆ. ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಅಷ್ಟೇ. ನಿಮ್ಮ ಪಾಡಿಗೆ ನೀವು ಇದ್ಬಿಟ್ರೆ ಅದೇ ದೊಡ್ಡ ಸಂತೋಷ. ಏನೋ ನನ್ನ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಮುಟ್ಟೋದು ಬೇಡ. ಹೆಂಗಿದೆ ಮೊದಲು ಹಂಗಿರೋದು ಕಲಿ ನೀನು. ನನ್ನ ಬಗ್ಗೆ ಹೇಗೆ ತಲೆ ಕೆಡ್ಸ್ಕೊಂಡು ನೀನು? ಬಾ ಇದೊಂದ್ಸಲ ದೇವಸ್ಥಾನಕ್ಕೆ ಹೋಗಿದ್ದು ಬರೋದ. ಆಮೇಲೆ ನಿನ್ನ ಎಲ್ಲಿಗೂ ಕರೆಯಲ್ಲ, ನಿನ್ನ ಪಾಡಿಗೆ ನೀನು ಇರುವೆ, ನನ್ನ ಪಾಡಿಗೆ ನಾನು ಇರ್ತೀನಂತೆ. ಬಾ ಇದೊಂದ್ಸಲ ಹೋಗಿದ್ದು ಬಂದ್ಬಿಡಾಕೈತದೆ. ನನಗೂ ಯಾಕೋ ಮನಸ್ಸು ಸರಿ ಇಲ್ಲ, ಏನೂ ಇಲ್ಲ. ಬಾ ಅಪ್ಪನಿಗೂ ಹೇಳ್ತೀನಿ, ಚಿಕ್ಕವನಿಗೂ ಹೇಳ್ತೀನಿ, ತಾಳು ಜೈನ್ಗೂ ಎಲ್ಲ ಹೋಗಿದ್ದು ಬರಾಕೈತದೆ. ನಾನು ಬರಕಿಲ್ಲ ಕಣಪ್ಪ, ನಾನು ಬರಕಿಲ್ಲ. ಅವ್ರು ಬಂದರೆ ನಾನು ಬರಕಿಲ್ಲ ಅಂತ ಹೋಗ ನೀನು. ಅವ್ರು ಬಂದ್ರು ಬರಕಿಲ್ಲ, ಬರದೆ ಇದ್ರು ಬರಕಿಲ್ಲ. ನನ್ನಂತೂ ಕರಿಬೇಡ ಕಣ. ನವೀನ ಸುಮ್ಮನೆ ಅದಕ್ಕೆ ಕರಿತಾ ಇದ್ದೀನಿ ನೀನು. ಇಷ್ಟ ಇಲ್ಲದವ್ರು ಹಿಂಸೆ ಮಾಡ್ಬೇಕು ಹೋಗ್ಬಾರ್ದು. ಇಷ್ಟ ಆಯ್ತಿದ್ರೆ ನಾನೇ ಬರ್ತಿರ್ವಾ? ಹೇಳ್ತಾವನಿ ಇತ್ತೀಚೆಗೆ ಯಾಕೋ ನನ್ನ ಮನ್ಸು ಸರಿಲ್ಲ ನಾನು ಬರಕಿಲ್ಲ ಅಂತ ಹೇಳಿದ ಮಾತು ಕೇಳ್ತಾರ, ಕತೆ ಕೇಳ್ತಾ ಇಲ್ಲ. ಅದು ಯಾಕೆ ಆಡ್ತಾ ಇದ್ದೀನಿ ನೀನು? ನನ್ನ ಪಾಡನ್ನ ಸುಮ್ಮನೆ ಬಿಟ್ಬಿಡು ನೀನು. ಅದೇನು ಮಾತಾಡಕ್ಕೆ ಬರ್ಬೇಡ, ಮಟ್ಟಕ್ಕೆ ಬರ್ಬೇಡ. ನಾನು ಇರ್ಬೇಕೋ ಸಾಯ್ಬೇಕೋ ಅಷ್ಟೇ ಹೇಳು ನೀನು. ಬಂದು ಪದೇ ತೊಂದರೆ ಕೊಡ್ತಾ ಕೂತವನೆ. ಈಗಲೇ ನನ್ನ ಮನ್ಸು ಸರಿಲ್ಲ, ನನ್ನ ಪಾಡಿಗೆ ನಾನು ಒಬ್ಬಳನ್ನೇ ಬಿಟ್ಬಿಡು ಅಂದ್ರೆ ಏನಾಗಿದೆ ಅದು ನಿಮಗೆ? ನನ್ನ ಪಾಡಿಗೆ ನಾನು ಬಿಡೋಕಿಲ್ವಾ ನೆಮ್ಮದಿಯಾಗಿರೋಕ್ಕೆ? ಎಲ್ಲವ ಹಿಂಗೆ ಬಂದು ಹೊಟ್ಟೆ ಉರಿಸ್ತಿರಲ್ಲ, ಅದು ಇದು ಅದೊಂದು ಕತೆ ಇದೊಂದು ಕತೆ ಅಂತ ಹರಿಕತೆ ಪುರಾಣ ಹಿಡ್ಕೊಂಡು ರಾಮಾಯಣ ತಗೊಂಡು ಹೇಳ್ತಾ ಕೂತ್ಕೊತಿದ್ದೀರಲ್ಲ, ಗೊತ್ತಾಯ್ತಿಲ್ವಾ ಅಂತ? ನೀನು ಏನಾರು ಅನ್ಕೋವ ನೀನು, ಅದೆಲ್ಲ ನನಗೆ ಗೊತ್ತಿಲ್ಲ. ಏನಾರು ಅನ್ಕೋ, ಏನಾರು ಮಾಡ್ಕೋ. ಬಾ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ. ಸಂಜೆಗೆ ಬರ್ತೀನಿ, ರೆಡಿಯಾಗು. ನಾನು ಬರಕಿಲ್ಲ. ಯಾಕೆ ಬರಕಿಲ್ವಾ ನೀನು? ಯಾಕೆ ಬರಕಿಲ್ಲ? ಏನು ಕಷ್ಟ ಹೇಳು ನೀನು ಬರಕ್ಕೆ? ಏನು ಕಷ್ಟ? ನನಗೆ ಹುಷಾರಿಲ್ಲಕಲ್ಲ. ಸರಿ ಕತೆ ಹುಷಾರಿಲ್ವಾ? ಸರಿ ಬಿಡು, ದೇವಸ್ಥಾನಕ್ಕೆ ಹೋಗಿದ್ದು ಬರೋದು ಸರಿ ಆಯ್ತದೆ. ಬರೋಗಂಟ ರೆಡಿಯಾಗಿರು. ಅಲ್ಲ ನವೀನ ಹಿಂಗಂದು ಬಿಟ್ನಲ್ಲ, ಏನು ಮಾಡಿದ ದೇವಸ್ಥಾನಕ್ಕೆ? ಹೆಂಗೆ ಹೋಗೋಣ ನಾನು ಹೊಂಟೋದ್ರೆ ಗೊತ್ತಾಗೋಗ್ತದೆ ದೇವಸ್ಥಾನಕ್ಕೆ. ಏನು ಮಾಡೋದು? ಹೆಂಗಾರು ಮಾಡಿ ದೇವಸ್ಥಾನಕ್ಕೆ ಹೋಗ್ದಂಗೆ ನಾನು ನೋಡ್ಕೊಬೇಕು ಅಷ್ಟೇ. ಅವ್ವ ಚಿಕ್ಕವ್ವ ಬದುಕು ಬಂದಿರೋದು ಪವಾಡನೆ ತಾನೇ? ಅಲ್ಲ ಹೆಂಗೆ ಕಣವ, ಹೆಂಗೆ ಆಗೋಯ್ತು ನೋಡು. ನಿಜವಾಗ್ಲೂ ಪವಾಡನೆ ಕಣವ. ನಾನು ನಿಜವಾಗ್ಲೂ ಕನ್ಸು ಮನಸ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಕಣವ ಹಿಂಗೆ ಆಗೋಯ್ತದೆ ಅಂತ. ಅಪ್ಪ ಮೈಗೆಲ್ಲ ಜುಮ್ ಅಂತದೆ ಕಣವ ನೆನ್ಸ್ಕೊಂಡ್ರೆ. ಕನ್ಸಯ್ಯ ಹ್ಞೂ ನನಗೂ ನೆನ್ಸ್ಕೊಂಡ್ರೆ ಕೈ ಕಾಲು ನಡಿಗೆ ಬರ್ತವೆ. ಅದೇನು ಪವಾಡ ಅಂದಿ? ಅಯ್ಯಪ್ಪ ಭಗವಂತನ ಆಶೀರ್ವಾದಕ್ಕಂತ ತಕೋ. ನಾವೇ ಹಂಗೆ ಬೆಂಕಿ ಸುಟ್ಟು ಹೋಗೋದ ನಾವೇ ನೋಡಿದ್ವಿ ದಿಗ ಅಂತದೆಲ್ಲ ಉರಿಯೋದ್ನಲ್ಲೇ ಬದುಕಿ ಬಂದಿರೋದು. ಅದುವೇ ಒಂಚೂರು ಕೈ ಕಾಲು ಏನಾರು ಸುಟ್ಟಿದವ. ಹೋಗ್ಲಿ ಬೆಂಕಿನಾರು ತಾಕಿ ಏನಾರು ಗಾಯ ಆಗಿದ್ದದ? ಏನು ಆಗಿಲ್ವಲ್ಲ ಮಗ. ಅದು ಹೆಂಗೆ ಸಾಧ್ಯ? ಅದು ಹೆಂಗೆ ಸಾಧ್ಯ? ಒಂಚೂರು ಏನು ಬೆಂಕಿ ತಾಕಿ ಹೊಸ ಸುಟ್ಟೋಗೋದೇನಾಗೂ ಇಲ್ಲ. ಹೆಂಗಿದ್ಲ ನೀವು ದೊಡವ ಹಂಗೆ ಇರೋದು. ನೀವು ಸೇಮು ಮೊದಲು ಹೆಂಗಿದ್ಲು ಹಂಗೆ ಅವಳು, ಏನು ಬದಲಾಗಿಲ್ಲ ಕಣ್ಮಗ.
ಅದು ಹೆಂಗೆ ನಿಮಗೆ ಹೆಂಗೆ ಸಾಧ್ಯ ಅದಕ್ಕೆ ಕಣ್ಮಗ ದೇವ್ರ ಪವಾಡ ಅನ್ನೋದು ದೇವ್ರ ಶಕ್ತಿ ಕಂತ ತಕೋವೆಲ್ಲವ ಏನು ಸುಮ್ಮನೆ ಅವೆಲ್ಲ ದೇವ್ರ ಶಕ್ತಿ ಅಪ್ಪ ಅಯ್ಯೋ ಏನೋ ಕಣಪ್ಪ ನಿಜವಾಗ್ಲೂ ಹಂಗೆ ಅನ್ಕೊಂತಿದ್ದಿಲ್ಲ ಏನೋ ಒಳ್ಳೇದು ಮಾಡ್ತಾಳೆ ದೇವರು ಸಾಕಾಗತ್ ಬಿಡು ಏನೋ ನಿಮ್ಮ ದಡ ಒಂದು ಮುಖ ನೋಡ್ಕೊಂಡು ಏನೋ ಬದುಕಲಿ ಅಂತ ಇಲ್ಲ ಏನಂದಿರಿ ಆಮೇಲೆ ನವೀನ ಭಾರಿ ಸಂಕಟ ಪಡ್ತಿದ್ರು ನೋಡ್ದಲ್ಲ ಒಂದು 2 ದಿವಸ ಮಕ್ಕಳ ಏನಾರೋಗ್ಲಿ ಅವು ಬಹಿದವ್ರೆ ಹೆಂಗಿರ್ತಾರೆ ಈಗ ಎಷ್ಟು ಖುಷಿಯಿಂದ ಓದ್ಲು ನೋಡು ಅವ್ರು ಬದುಕದೆ ಅಂತ ಗೊತ್ತಾಗಿ ಏನೋ ಬಿಡು ಇರಲಿ ಮಕ್ಳಿಗೆ ತಾಯಿ ಅನ್ಕೊಂಡಿರ್ಲಿ ಏನು ಮಾಡೋಕ್ಕಿಲ್ಲ ಮಕ್ಕಳು ಸಣ್ಣವರು ದೊಡ್ಡವರು ಏನಾರು ಆಗಲಿ ತಾಯಿ ಅಂತ ಒಂದು ಇರಬೇಕು ಕತೆ ಚಿಕ್ಕವ ಚಿಕ್ಕವ ಓ ಬಾ ನವೀನ ಏನು ನವೀನ ಅದೇ ಕಣ್ ಚಿಕ್ಕವ ದೇವಸ್ಥಾನ ಕರ್ವೆ ಹೋಗಿದ್ದು ಬರಾಕೈತದೆ ಯಾಕೋ ಎಲ್ಲ ಹಿಂಗೆ ಆಗೋಯ್ತಲ್ಲ ಮನೇಲಿ ಹೊಸ ಸಾಸ್ಕಿಸ್ತ ಕೇಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇಡಿನಾರು ತೆಗೆಸ್ಕೊಂಡು ಹಿಡ್ಗೈನಾರು ವರ್ಷಕೊಬರದ ಅಂತ ಆಮೇಲೆ ಇಡಿ ವರ್ಷದ ಅಂದ್ಬಿಟ್ಟೆ ಕಣ್ ಚಿಕ್ಕಪ್ಪ ಓ ಇಡಿ ವರ್ಷದ ಅನ್ಕೊಂಡಿದ್ಯಾ ಒಳ್ಳೆ ಕೆಲಸಕ್ಕಂತ ವರ್ಷಕ ಬಾ ಹೋಗು ನೀವು ಬನ್ನಿ ಎಲ್ಲ ಹೋಗಕಾಯ್ತದೆ ಅಪ್ಪ ಜಯ ನೀವು ಹೋಗು ಎಲ್ಲ ಹೋಗಕಾಯ್ತದೆ ಹೋಗಿದ್ದು ಬರಾಕೈತದೆ ನಾವೇನು ಮಾಡಕ್ಕೆ ಒಂದ್ಸಲಿ ನಿಮ್ಮ ಹೂವನ್ನೇ ಕರ್ಕೊಂಡು ಹೋಗಿದ್ದು ಹೋಗು ನಿಮ್ಮ ಹೂವ ನಾವು ಬಂದ್ರೇನು ಕಿರ್ಚಾಡ್ತದೆ ಬೇಡಕತ್ತೆ ನಿಮ್ಮ ಹೂವನ್ನೇ ಕರ್ಕೊಂಡು ಹೋಗು ಇನ್ನೊಂದು ದಿವಸ ಬೇಕಾದ್ರೆ ನಾವು ಹೋಗಕಾಯ್ತದೆ ಬಾ ಏನು ಅನ್ನಕ್ಕಿಲ್ಲಕತ್ತೆ ಅವ್ವ ಅವನು ರೆಡಿ ಬಂದಿನಿ ರೆಡಿ ಆಗ್ತೀನಿ ಅಂದವಳೆ ಬಾ ಎಷ್ಟೊತ್ತು ಹೋಗೋದು ಸಂಜೆ ಮೇಲೆ ಹೋಗತ್ತಾ ಹ್ಞೂ ಸರಿ ಕಂತಕೋ 1 ಗಂಟೆ ಮನೆ ಕೊನೆಲ್ಲ ಅಚ್ಚುಕಟ್ಟಾಗಿ ಗುಡಿಸಿ ಮಾಡಿಬಿಡ್ತೀವಿ ಆಮೇಲೆ ಬಾಡಿಸಿರದೆ ಊಟ ಮಾಡ್ಕೊಂಡ್ರೆ ಊಟ ಮಾಡ್ಕೊ ಯಾರು ಉಂಡ್ರೆ ಕೊಟ್ಬಿಟ್ಟು ಏನು ಬೋಸ್ಕಿಸಿನೆಲ್ಲ ಬೆಳಗಾಕ್ಬಿಡೋಕಾಯ್ತದೆ ಆಮೇಲೆ ಸಂಜೆ ಮೇಲೆ ನೀರು ಇಕ್ಕೊಂಡು ಹೋಗೋಕಾಯ್ತದೆ ಅಲ್ವಾ ಇನ್ನೇನು ನಿಮಗೂ ಹೆಂಗಿರ್ತೈತಿ ಈಗ ಚೆನ್ನಾಗಿ ಅದೇ ಕನ್ಸಿಕವ ಅದು ಯಾಕಂಗೆ ಆಗ್ತೈತಿ ಆಮೇಲೆ ದೊಡ್ಡ ಬೈಲಿಗೆ ಹೋಯ್ತು ದೊಡ್ಡವನು ಕರ್ಕೋಗ್ಬೇಕಾಯ್ತಲ್ಲ ಏನೋ ನೋಡ್ನಿಲ್ಲ ನಿಮ್ಮ ದೊಡ್ಡವನ್ನ ನಾನು ಅವನು ಕೇಳಿಲ್ವಲ್ಲ ಮರ್ಕೊಬಿಟ್ನಲ್ಲ ದೊಡ್ಡ ಫೋನಾರು ಮಾಡಕತ್ತೈತೆ ದೊಡ್ಡವನ್ಗೆ ದೊಡ್ಡವನ್ನುವೆ ಬಾ ಅಂತ ಅನ್ಬಿಡಕೈತದೆ ಜಯ ನೀನು ರೆಡಿಯಾಗು ಓಟ್ಬಿಡದ ಸರಿ ಅಣ್ಣ ನವೀನ ಹಿಂಗನ್ಸತ್ತಲ್ಲ ಚಿಕ್ಕವ ಅಂತ ಬೇಜಾರು ಮಾಡ್ಕೋಬೇಡ ಸುಮ್ಮನೆ ನಾವೊಂದ್ಸಲ ಏನು ಮಾಡೋಕ್ಕೆ ನಾವು ಏನು ಬೇಡಕತ್ತೆ ಹೋಗು ನಿಮ್ಮ ಹೂವನ್ನೇ ಕರ್ಕೊಂಡು ಹೋಗು ಬೇಕಾದ್ರೆ ಇನ್ನೊಂದು ದಿವಸ ಹೋಗೋಕಾಯ್ತದೆ ದೇವಸ್ಥಾನಕ್ಕೆ ಬರೋಕ್ಕಿಲ್ಲ ಅನ್ಬೇಡ್ದು ಅರೆ ಏನು ಮಾಡೋದು ನಿಮ್ಮ ಹೂವ ನಾವು ಬಂದರೆ ಅಷ್ಟು ಆಸೆ ಪಡೋಕ್ಕಿಲ್ಲ ಬೇಡ ಹೋಗು ಇನ್ನೊಂದ್ಸಲ ಹೋಗೋಕಾಯ್ತದೆ ನೀನೇನು ಆಸೆ ಮಾಡ್ತಿದ್ದಿ ಮೊದಲು ನಿಮ್ಮ ಹೂವನ ಸಮಾಧಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬಾ ಹೋಗು ಬೇಕಾದ್ರೆ 3 ದಿವಸ ಹೋಗೋಕಾಯ್ತದೆ ಇಲ್ಲಕತ್ ಬನ್ನಿ ಅದು ಯಾಕಂಗೆ ಅನ್ಕೊಂಡಿರಿ ಏನು ಇಲ್ಲಕತ್ತೆ ಹೋಗಿದ್ದು ಬರೋಕಾಯ್ತದೆ ಬನ್ನಿ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡಿರಿ ನಾನಿಲ್ವಾ ಬನ್ನಿ ನೀವು ಏನಾದ್ರು ಮಾತಾಡಿದ್ರೆ ನಾನಿಲ್ವಾ ನಾನು ಮಾಡ್ತೀನಿ ಬನ್ನಿ ಸುಮ್ಮನೆ ಹೋಗು ಅವ್ರನ್ನ ಮಾತಾಡೋದು ನೀನೊಂದು ಮಾತಾಡೋದು ಅಲ್ಲ ದೇವಸ್ಥಾನಕ್ಕೆ ನೀವು ಹಿಂಗಂತೀರಾ ಸರಿ ಬಿಡು ನೀನು ಬೇಜಾರು ಮಾಡ್ಕೊತಿದ್ದಿ ಕತೆ ಸರಿ ಬಿಡು ಸರಿ ಅಣ್ಣ ಬಾ ಊಟ ಮಾಡ್ಕೊ ಬೇಡ ಮುದ್ದೆ ಅಂತಾನೆ ಉಂಡಿದ್ದಲ್ಲ ಹಂಗೆ ಹೊಟ್ಟೆ ತುಂಬ್ದಂಗೆ ಅದೇ ಬೇಡಕತ್ತೆ ಸಾರಿ ಏನು ಮಾಡೋದು ಚೆಲ್ ಬಿಡದ ಬಾಡ್ ಹೆಸರದಲ್ಲ ನೆನ್ನೆ ಮಾಡಿದ್ನ ಇನ್ನೂ ಅದೇ ಬೇಯಿಸಿ ಅದೇ ಉಂಡಿದ್ರಿ ಇನ್ನೂ ಎಷ್ಟು ತುಂಡಿರಿ ನೀವು ಉಣ್ಗಿನಂಗಿದ್ರೆ ಮಡಿಕೊಳ್ಳಿ ನನಗಂತೂ ಬೇಡಕನಪ್ಪ ಸಂಜೆ ಊಟ ಮಾಡಿದ್ರಿಲ್ಲ ಹೆಂಗಿರೋ ಅಕ್ಕಿ ಹಾಕ್ತಿದ್ರಲ್ಲ ಏನಾರು ಮುಸ್ಕಿಸ್ರು ತಗೊಂಡು ಏನೋ ಉಂಡಿನ್ಕೊಳಕಾಯ್ತದೆ ಯಾತಿಗೆ ಮೊಸರಲ್ಲಿ ಉಂಡಿ ಬಿಡು ಏನಾರು ಸಾರ್ಗಿರು ಮಾಡ್ತೀನಂತೆ ಏನಾರು ಕಾಳ್ಗಿಲ್ ಹಾಕ್ಬಿಟ್ಟು ಹುಳಿ ಕರ್ಬು ಉಪ್ಪು ಹೆಸರನ್ನ ಮಾಡ್ತೀನಿ ಉಣ್ಣುವಂತೆ ಸರಿ ಅದ್ ನಡೀರಿ ರೆಡಿ ಆಗ್ಬಿಡಿ ಮತ್ತೆ ಸರಿ ತಾಳು ಕೋಣೆ ಮನೆಯೆಲ್ಲ ಒರೆಸ್ಬಿಟ್ಟು ಅಚ್ಚುಕಟ್ಟಾಗಿ ನಾವು ನೀರು ಪಾರು ಹುಯ್ಕೊಂಡು ರೆಡಿ ಆಯ್ತೀವಿ ನಿಮ್ಮ ಅಪ್ಪನಿಗೂ ಫೋನ್ ಮಾಡಿ ಹೇಳ್ಬಿಡುವೆ ಹೇಳ್ತೀನಿ ಫೋನ್ ಮಾಡಿ ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈವ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ